ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲಿನಲ್ಲಿ, ಅದು ಹ್ಯಾಬಿಚುವಲ್ ಜೈಲು ಬಳ್ಳಾರಿ ಜೈಲಿಗೆ ಇವತ್ತು ಬೆಂಗಳೂರು ಪರಪ್ಪ ಅಗ್ರಹಾರದಿಂದ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಅಧಿಕಾರಿಗಳು ಎಲ್ಲ ವ್ಯವಸ್ಥೆಯಿಂದ ಕಾನೂನುಬದ್ಧವಾಗಿ ನಾವು ಅವನ್ನ ಅಲ್ಲೇ ಸೇಫಾಗಿ ಇಟ್ಕೊತೀವಿ ಅಂತ ಹೇಳಿಕೆ ಕೊಡ್ತಾರೆ. ಇದು ಕಾನೂನು ಬಾಹಿರ ಆಗುತ್ತೆ. ಯಾಕಂದರೆ ಇವತ್ತು ಅಂಥ ಬೆಂಗಳೂರು ಜೈಲು 8,000 ಜನ ಕೈದಿಗಳು ಆರೋಪಿಗಳು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿನ ಇಂಥ ರೌಡಿಗಳು ಇವತ್ತು ಜೊತೆಲಿ ಕಂಡಿದ್ದಾನಂದ್ರೆ ದರ್ಶನ್ ಇವತ್ತು ಅಂಥ ಚಿಕ್ಕ ಬಳ್ಳಾರಿ ಜೈಲು ವ್ಯಾಲ್ಯುವೇಷನ್ ಇರೋದು ಅದಕ್ಕೆ 250-300 ವಿಚಾರಣಾ ಬಂದಿಗಳು ಕೈದಿಗಳಿಗೆ ಅಷ್ಟೇ ವ್ಯವಸ್ಥೆ ಇರೋದು. ಇವತ್ತು CBನೂ ಬಂದಾಗೈತಿ, ಕ್ವಾರಂಟೈನ್ ಬಂದಾಗೈತಿ. ಮೇನ್ ಜೈಲಿನಲ್ಲಿ ಎಲ್ಲರೂ ಪಬ್ಲಿಕ್ ಆಗ್ತಾರೆ. ಅದು ದರ್ಶನ್ಗೆ ಸೇಫ್ ಆದ ಜೈಲು ಅಂತೂ ಅಲ್ವೇ ಅಲ್ಲ. ನಮ್ಮ ಕರ್ನಾಟಕದಾಗ ಬಳ್ಳಾರಿ ಆಗಿರಲಿ, ಗುಲ್ಬರ್ಗ ಆಗಿರಲಿ, ದರ್ಗಾ ಜೈಲ್ ಆಗಿರಲಿ, ಆಮೇಲೆ ಇಂಡಲ್ಗಾ ಜೈಲ್ ಆಗಿರಲಿ, ಧಾರವಾಡ ಆಗಿರಲಿ, ಮೈಸೂರು ಆಗಿರಲಿ, ಬೆಂಗಳೂರು ಆಗಿರಲಿ, ಯಾವ ಜೈಲು ಸೇಫ್ ಅಲ್ಲ. ನಿಜವಾಗಿ ದಯವಿಟ್ಟು ಹೇಳ್ತೀನಿ, ದರ್ಶನ್ ಅವರು ಒಳ್ಳೇದಕ್ಕೋಸ್ಕರ ಹೇಳ್ತೀನಿ, ಅವ್ರನ್ನ TR ಜೈಲಿನಲ್ಲಿ ಇಡಿ. ಅವರಿಗೆ ಲಾಯರ್ ಮತ್ತು ಅವ್ರ ಹೆಂಡ್ರ ಮಕ್ಕಳಿಗೆ ಸಂಪರ್ಕ ಬೆಳೆಸಿ ಆ ಕೇಸ್ನ ಎಲ್ಲ ಮಾಹಿತಿಗಳ ಬಗ್ಗೆ ಚಿಂತಕರಾಗಬೇಕು. ತಪ್ಪು ಒಪ್ಪು ಅವ್ರಿಗೆ ಅರಿವು ಮೂಡಬೇಕು. ಈ ರೌಡಿಗಳ ಸವಾಸ ಮಾಡೋದು ಬಿಡಬೇಕು. ಇವತ್ತು ಜೈಲಲ್ಲಿ ಗಾಂಜಾ, ಅಫೀಮು, ಚರಸ್, ಓಸಿ, ಇಸ್ಪೇಟ್ ಮತ್ತು ಹೆಂಡ ಎಲ್ಲ ವ್ಯವಸ್ಥೆನೂ ದೊರಕ್ತೈತಿ. ಫೋನ್ ಡೀಲ್ಗಳು ಆಗ್ತಾವೆ. ಅಲ್ಲಿ ಪಾಪಿ ಪರದೇಶಗಳಿಗೆ ತಟ್ಟೆ ತೊಳಸ್ತಾರೆ, ಕಸ ಹೊಡೆಸ್ತಾರೆ, ಮುಸುರಿ ತೊಳಸ್ತಾರೆ, ಹಾಸಿಗೆ ಒಗೆಸ್ತಾರೆ. ಇಂಥ ವ್ಯವಸ್ಥೆಗಳು ಕಂಡು ಬರ್ತಾ ಇದ್ದಾವೆ. ಇವತ್ತು ನಾ ಕಂಡ 30 ವರ್ಷದ ಬಳ್ಳಾರಿ ಅನುಭವದ ಜೈಲಿನೊಳಗಡೆ ಈ ಸಿಗ್ಲಿ ಬಶ್ಯಾ ಎಲ್ಲ ಜೈಲು ಅಧಿಕಾರಿಗಳ ಜೊತೆಲಿನ ಕಾನೂನುಬದ್ಧವಾಗಿ ಇದ್ದು ಒಂದು ಪ್ರಕರಣ ನನ್ನ ಮೇಲೆ ಜೈಲು ಪ್ರಕರಣ ಎಳ್ಕೊಳ್ಳೋದೇನೆ ಇವತ್ತು ಸಾಮಾನ್ಯ ಕಳ್ಳಾಗಿ ಇವತ್ತು ಕಾನೂನಿನ ಅರಿವು ತಿಳ್ಕೊಂಡು ಇವತ್ತು ನಾ ಬಿದ್ದು ಬಂದು ಬಾವಿನ ನೀವು ಬೀಳಬಾರ್ದು ದರ್ಶನ್ ಅವರು ಅಂತ ನಾನು ನಿಮಗೆ ಜಾಗೃತಿ ಮೂಲಕ ತಿಳಿಸ್ತಾ ಇದ್ದೀನಿ. ನೀವು ನಡ್ಕೊಳ್ಳೋ ರೀತಿ ಸರಿಯಲ್ಲ. ನೀವು ಅಂಥ ಅಪರಾಧಿಗಳನ್ನ ಮುಂದಿಟ್ಕೊಂಡು ಎಂಜಾಯ್ ಮಾಡೋದು ಸರಿಯಲ್ಲ. ಇದು ಕಾನೂನು ಬಾಹಿರ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. TR ಜೈಲಿಗೆ ಯಾಕೆ ಹಾಕ್ಬೇಕಂದ್ರೆ ಅಲ್ಲಿವರೆಗೂ ಹೋಗಿ ಅವರಿಗೆ ಹೆಲ್ಪಿಂಗ್ ಮಾಡೋಂಥದ್ದು ಯಾವುದು ಇರೋದಿಲ್ಲ. ಅಲ್ಲೆಲ್ಲ VIP ಇರ್ತಾರೆ, ಆರೋಪಿಗಳು. ಯಾಕಂತಂದರೆ ಗೊತ್ತಾಗ್ಬಿಡ್ತೈತಿ, ಅಲ್ಲೇ ಎಲ್ಲ ರಾಜ್ಯದವರು ಇರ್ತಾರೆ. ಅಂಥ ಜೈಲಲ್ಲಿ ಇವ್ರನ್ನೂ ಒಬ್ರು ಇಟ್ಟರೆ ಅವರು ಒಬ್ಬ ಸಾಮಾನ್ಯ ನಮ್ಮ ಇಲ್ಲಿ ಜೈಲಿನಾಗ ಹೆಂಗೆ ಸಾಮಾನ್ಯ ಕೈದಿ ಆಗಿರ್ತಾನೆ ಹಂಗೆ ಅಲ್ಲಿ ಒಬ್ಬ ಸಾಮಾನ್ಯ ವಿಚಾರಣೆ ಬಂದಿ ಆಗಿರ್ತಾನೆ. ಉಳಿದವ್ರಿಗೆಲ್ಲ ಇಲ್ಲಿ ಇಟ್ಕೋಬೋದು. ಯಾವುದು ಲಿಂಕ್ ಇರಬಾರ್ದು. ಲಾಯರ್ ಲಿಂಕ್, ಹೆಂಡತಿ ಮಕ್ಕಳು ಲಿಂಕ್ ಹೊರತುಪಡಿಸಿದ್ರೆ ಬೇರೆ ಯಾವ ಲಿಂಕ್ ಇರಬಾರ್ದು. ಅವ್ರ ಮಾತುಗಳು ವಾಯ್ಸ್ ರೆಕಾರ್ಡಿಂಗು ಆಗಬೇಕು. ಯಾಕಂದ್ರೆ ಒಬ್ಬ ಸಾಮಾನ್ಯ ರೇಣುಕಾಸ್ವಾಮಿ ಕೊಲೆ ಆಗಿದ್ದು ಅದು ವಿಚಿತ್ರ ಕೊಲೆ. 164 ಸ್ಟೇಟ್ಮೆಂಟ್ ಐತಿ. ಆತನ ಹೆಂಡತಿ ಗರ್ಭಿಣಿ ಅದಳ, ಹೆಂಡತಿಗೆ ಪರಿಹಾರ ಬೇಕು. ಆದರೆ ದರ್ಶನ್ ಬೇಕಾದಷ್ಟು ಕೋಟಿ ಕೊಡ್ಬೋದು. ಅದು ಅವ್ರೇನಾದ್ರು ದರ್ಶನ್ ಅವ್ರಿಗೆ ಹೆಂಡತಿ ಮಕ್ಕಳಿಗೆ ಪರಿಹಾರ ಕೊಡ್ತೀನಿ ಅಂದ್ರೆ ಅದು ಅಪರಾಧ ಒಪ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ಜನರ ಇವತ್ತು ಆ ಆರೋಪಿಗಳಿಗಾಗಲಿ, ಆ ಒಂದು ದರ್ಶನ್ ಮಾತು ಕೇಳಿ ಹೋದಂಥ ಆರೋಪಿಗಳು, ಅಮಾಯಕ ಆರೋಪಿಗಳಿಗಾಗಲಿ, ಮತ್ತು ಈ ಒಂದು ರೇಣುಕಾಸ್ವಾಮಿ ಕುಟುಂಬಕ್ಕಾಗಲಿ ಮಾನವ ಹಕ್ಕು ಆಯೋಗದವರು ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನನ್ನ ವಾದ.